ಸಿನಿಮಾದ ಪೋಸ್ಟರ್ ಈಗಾಗಲೇ ನೀವು ನೋಡಿದ್ದೀರಾ ಏನು ಅನ್ನುವಂಥದ್ದು. ಕೆಲವೊಂದು ವಿಚಾರಗಳು ತುಂಬ ಸೂಕ್ಷ್ಮವಾಗಿರ್ತವೆ. ಅದರಲ್ಲೂ ಮಹಿಳಾ ಪ್ರಧಾನ ಸಿನಿಮಾಗಳು ಬರ್ತಿವೆ ಅಂತ ಹೇಳಿದಾಗ ಬಹಳಷ್ಟು ಕಾಳಜಿ ವಹಿಸಿ ಆ ಸಿನಿಮಾವನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಈಗಾಗಲೇ ನೀವು ಈ ಒಂದು ಪೋಸ್ಟರ್ ನೋಡ್ತಿದ್ದ ಹಾಗೆ ಇದರ ಸೂಕ್ಷ್ಮತೆ ಎಷ್ಟು ಆಳದಲ್ಲಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ಇದೇನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುವಂತಹದ್ದು ಪೋಸ್ಟರಾ ಅಥವಾ ಏನು ಅನ್ನುವಂಥದ್ದು ಡೈರೆಕ್ಟರ್ ಹೇಳ್ತಾರೆ. ಸದ್ಯಕ್ಕೆ ಕರಳೆ ಸಿನಿಮಾದ ಡೈರೆಕ್ಟರ್ ಅವಿರಾಮ ಕಂಠೀರವ ಇವತ್ತು ನಮ್ಮೊಟ್ಟಿಗಿದ್ದಾರೆ. ಏನಕ್ಕೆ ಈ ಸಿನಿಮಾ ಈ ರೀತಿ ಪೋಸ್ಟರ್ ಇವರು ಮೊದಲನೇ ಬಾರಿಗೆ ರಿಲೀಸ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ ಶೂಟಿಂಗ್ ಆಗಿದೆ, ಏನು ಹೇಳೋಕೆ ಹೊರಟಿದೆ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತೀನಿ. ಅವಿರಾಮ ಅವರೇ ನಮಸ್ತೆ. ಪೋಸ್ಟರ್ ನೀವು ಈಗಾಗಲೇ ರಿಲೀಸ್ ಮಾಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಜೊತೆಗೆ ಯಾವ ರೀತಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇದೆ ಅಂತ? ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಏನಾಗಿದೆ ಮೇಡಮ್, ಒಂದಷ್ಟು ವಿಚಾರಗಳನ್ನ ನೇರವಾಗಿ ಹೇಳಬೇಕಾಗುತ್ತೆ. ಆ ನೇರವಾಗಿ ಹೇಳೋವಂಥ ಪ್ರಯತ್ನ ನಾನು ಮಾಡಿದ್ದೀನಿ. ಯಾಕಂದರೆ ಇವತ್ತು ಹೆಣ್ಣು ಶೋಷಣೆ ಅಂತಾರೆ ಸರಿ, ಹೆಣ್ಣಿಗಾಗುವಂಥ ಅನ್ಯಾಯ ಆಗಿರೋ ಅಂಥದ್ದು ಎಲ್ಲದನ್ನು ಒಂದಷ್ಟು ಕೇಂದ್ರೀಕೃತ ಮಾಡಿ ಒಂದಷ್ಟು ಓಕೆ ಪರವಾಗಿಲ್ಲ ಓಕೆ ಅಂದರೆ ಕರಳೆ ಅನ್ನೋದ್ರೆ ಕರಳೆನಲ್ಲಿ ಒಂದಷ್ಟು ವಿಚಾರಗಳು ನೇರವಾಗಿ ಹೇಳೋಕೆ ಕೊಟ್ಟಿದ್ದೀನಿ. ಅದೇನು ಅಂತ ಒಂದಷ್ಟು ಗೊತ್ತಾಗುತ್ತೆ ಸಿನಿಮಾ ಇನ್ನು ಮುಂದಕ್ಕೆ. ಇವಾಗ ಸದ್ಯಕ್ಕೆ ಜಸ್ಟ್ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದೀವಿ. ಆ ಪೋಸ್ಟರ್ನಲ್ಲಿ ಏನಿದೆ ಅನ್ನೋದು ಆಲ್ರೆಡಿ ಜನಕ್ಕೆ ಗೊತ್ತಾಗಿದೆ. ಇಷ್ಟಪಡೋರು ಇಷ್ಟಪಡ್ತಿದ್ದಾರೆ, ಕಷ್ಟಪಟ್ಟವರು ಅದನ್ನು ಸ್ಕ್ರಾಲ್ ಮಾಡ್ತಾ ಮುಂದಕ್ಕೆ ಹೋಗ್ತಾಯಿದ್ದಾರೆ. ಎರಡು ಥರದ್ದು ಏನಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡೂ ನಮಗೆ ಆ ರಿಯಾಕ್ಷನ್ಸ್ ಸಿಗ್ತಾ ಇದೆ. ಆ ಸಿಗ್ತಾ ಇರೋದು ಹೇಗಿದೆ ಅಂದರೆ ಒಂದಷ್ಟು ಚರ್ಚೆಗೆ ಕಾರಣ ಆಗಿದೆ. ಮತ್ತು ನಮ್ಮಲ್ಲಿ ಒಂದಷ್ಟು ಆಲ್ರೆಡಿ ಕ್ಲಾರಿಟಿ ಇತ್ತು ಇದು ಚರ್ಚೆ ಆಗಬೇಕು ಅಂತ. ಯಾಕೆ ಚರ್ಚೆ ಆಗಬೇಕು ಅಂದರೆ ಸಿನಿಮಾದಲ್ಲಿರೋ ವಿಚಾರ ಆ ಥರ ಚರ್ಚೆ ಮಾಡೋವಂಥ ವಿಚಾರ ಇದೆ. ತುಂಬ ಜನಕ್ಕೆ ನಮ್ಮ ಭಾರತದಲ್ಲಿ ಈ ಥರದ್ದೊಂದು ಘಟನೆ ನಡೆದಿತ್ತು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಗೊತ್ತಿದ್ರೂ ಅದನ್ನು ಮುಚ್ಚಿದ್ದಾರೆ, ಅದನ್ನು ತಿರುಚಿದ್ದಾರೆ. ಆ ಥರದ್ದೊಂದು ಒಂದು ಒಂದು ಕಥೆನ ಈ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ. ಸೊ ಕರಳೆ ಅನ್ನೋಂಥ ಟೈಟಲ್ ಏನು ಅರ್ಥ ಕೊಡುತ್ತೆ ಅಂತ? ಕರಳೆ ಅಂದರೆ ಏನು ಅಂದರೆ ಅದರಲ್ಲಿ ನಾನಾ ಅರ್ಥಗಳಿದೆ. ಅದರಲ್ಲಿ ಚೈನೀಸಲ್ಲಿ ಒಂಥರ ಅದು ಕಟುವಾದ ಕಗ್ಗತ್ತಲು ಈ ಥರದ್ದೆಲ್ಲ ಬರುತ್ತೆ. ಅದು ಇನ್ನೂ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನು ಅಂತ ಇನ್ನು ಮುಂದಕ್ಕೆ ಸಿನಿಮಾ ನೋಡಾದ್ಮೇಲೆ ಗೊತ್ತಾಗುತ್ತೆ. ಈಗಾಗಲೇ ಎಷ್ಟು ಪರ್ಸೆಂಟ್ ಶೂಟ್ ಆಗಿದೆ, ಎಲ್ಲೆಲ್ಲಿ ಆಗಿದೆ? ಚಿತ್ರೀಕರಣ ಈಗ ಚಿಂತಾಮಣಿ, ಹುಲಿಯೂರು ದುರ್ಗ, ಆಮೇಲೆ ಮದ್ದೂರು, ಆಮೇಲೆ ನೆಕ್ಸ್ಟ್ ಚಾಮರಾಜನಗರ ಮಾಡ್ತಿದ್ದೀವಿ. ಮತ್ತು ಸುತ್ತಮುತ್ತ ಕರ್ನಾಟಕ ಒಂದಷ್ಟು ಇಂಟೀರಿಯರ್ ಭಾಗಗಳಲ್ಲಿ ಅಂದರೆ ಎಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗದೇ ಇರೋವಂಥ ಕೆಲವು ಊರುಗಳಿದೆ. ಎಲ್ಲಿ ಒಂದಷ್ಟು ನಮಗೆ ಒಂದು 20 ವರ್ಷ 30 ವರ್ಷದ ಹಿಂದೆ ಯಾವ ಥರ ಇತ್ತು ಆ ಥರದ್ದು ಇವತ್ತಿಗೂ ಕಾಣಸಿಗುತ್ತೆ. ಆ ಥರದ್ದು ಜಾಗಗಳಲ್ಲಿ ಚಿತ್ರೀಕರಣ ಆಗಿದೆ. ಈಗ ಯಾವುದೇ ಸಿನಿಮಾದು ಒಂದು ಪೋಸ್ಟರ್ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ತಯಾರಿ ನಡೆದಿರುತ್ತೆ. ಅದರಿಂದ ಹೀಗೆ ಬರಬೇಕು, ಕಲರ್ ಇರಬಹುದು, ಎಲ್ಲವನ್ನು ಡಿಕೋಡ್ ಮಾಡಿರ್ತೀರ ಹೇಗೆ ಬರಬೇಕು ಅಂತ. ಬಟ್ ಈ ಸಿನಿಮಾದ ಪೋಸ್ಟರ್ ಯಾಕೆ ನೀವು ಇದೇ ರೀತಿ ತೆಗಿಬೇಕು ಅಂತ ತಲೆಗೆ ಬಂತು ನಿಮಗೆ? ಮೊದಲನೇದು ಮೇಡಮ್, ಪೋಸ್ಟರ್ ಅನ್ನೋದು ಒಂದು ಸಿನಿಮಾ ಒಂದು ಕನ್ನಡಿ ಅಲ್ವಾ, ಅದು ಮಿರರು. ನಾನೇನು ಹೇಳಕ್ಕೆ ಕೊಡ್ತಾ ಇದ್ದೀನಿ ಅನ್ನೋದು ನಾನು ಪೋಸ್ಟರಲ್ಲೇ ನಾನು ಹೇಳಬೇಕು. ಅಂದರೆ ನನ್ನದೊಂದು ಡೈರೆಕ್ಟ್ ಅಪ್ರೋಚ್ ಇದೆ, ತುಂಬ ಬೋಲ್ಡ್ ಆಗಿದೆ ಅಪ್ರೋಚ್. ಯಾಕೆ ಅಂತ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತು ಸಿನಿಮಾದಲ್ಲಿರೋ ಕಂಟೆಂಟ್ನೇ ನಾನು ಇಲ್ಲೊಂದು ಪೋಸ್ಟರಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ನೆಗೆಟಿವ್ ವಿಚಾರನ ತುಂಬ ಪಾಸಿಟಿವ್ ಆಗಿ ಒಂದು ಪಾಲಿಶ್ಡ್ ವೇನಲ್ಲಿ ಹೇಳಕ್ಕೆ ಹೋಗ್ತಾಯಿವಿ. ಮತ್ತು ಇದೊಂದು ಸೊಸೈಟಿ ಇದೆಯಲ್ಲ, ಈ ಸೊಸೈಟಿಗೆ ತುಂಬ ಏನಂದರೆ ಒಂದು ಬೂದಿ ಮುಚ್ಚಿದ ಕೆಂಡ ಅಂತಾರೆ ನೋಡಿ, ಆ ಥರ ನಾವು ಎಷ್ಟು ಅದನ್ನು ನೀಟಾಗಿ ಒಂದು ಸೊಫೆಸ್ಟಿಕೇಟೆಡ್ ಆಗಿ ಹೇಳ್ತೀವಿ, ಅದು ಈ ಸೊಸೈಟಿಗೆ ಅದು ಟಚ್ ಆಗಲ್ಲ. ಯಾಕಂದರೆ ಎಲ್ಲ ಥರದ ಸಾವಿರಾರು ಸಿನಿಮಾಗಳು ನೋಡ್ಬಿಟ್ಟಿದೆ ಈ ಸೊಸೈಟಿಗೆ ಯಾವ ಥರ ಬೇಕು, ಏನು ಮನೋರಂಜನೆ ಬೇಕು. ಆಮೇಲೆ ಇವತ್ತು ಸೋಷಿಯಲ್ ಮೀಡಿಯಾ ಯಾವ ಥರ ಆಗಿದೆ, ಸೋಷಿಯಲ್ ಮೀಡಿಯಾ ಅನ್ನೋದು ಒಂಥರ ಡಸ್ಟ್ಬಿನ್ ಥರ ಹೋಗಿದೆ. ಅದು ಗೊತ್ತಿದೆ ಅಲ್ವ, ಯಾರು ಏನು ಬೇಕಾದ್ರೂ ಕಂಟೆಂಟ್ ಹಾಕ್ಬೋದು, ಏನು ಬೇಕಾದ್ರೂ ಉಚಿತನ ಮಾತಾಡ್ಬೋದು, ಏನು ಮಾಡಿದ್ರೂ ಸರಿ. ಅದಕ್ಕೊಂದಷ್ಟು ಫಾಲೋವರ್ಸು. ಅದಕ್ಕೆ ಎಕ್ಸಾಂಪಲ್ಲು ತುಂಬ ಅವನು ಯಾರೋ ಅಮುಕು ಅಂತ ಬರ್ತಾನೆ, ಅವನನ್ನು ತಗೊಂಡು ಫೇಮಸ್ ಮಾಡ್ತಾರೆ ಜನ, ಕೀರ್ತಿನ ಸೆಲೆಬ್ರಿಟಿ ಮಾಡ್ತಾರೆ. ಓಕೆ, ಅವ್ರಿಗೆ ಇಷ್ಟ ಆಗಿರ್ಬೋದು. ಬಟ್ ಆ ಥರ ಈ ಥರ ಇರ್ಬೇಕಾರೆ ಸೊಸೈಟಿ, ಇನ್ನು ಇವ್ರಿಗೆ ಸಭ್ಯತೆ ಗೌರಮ್ಮನ ಥರ ತಗೊಂಬಂದು ಸೀರೆ ಉಡಿಸಿ ಒಂದು ಹೆಣ್ಣನ್ನು ನೀಟಾಗಿ ಅಲಂಕಾರ ಮಾಡಿ ತಗೊಂಬಂದು ಹಿಂಗಿಟ್ರೆ ಅದನ್ನ ಹಿಂಗೆ ಸ್ಕ್ರಾಲ್ ಮಾಡಿ ಹಿಂಗೆ ತಳ್ಳಿ ಮುಂದಕ್ಕೆ ಹೋಗ್ತಾ ಇರ್ತಾನಷ್ಟೇ. ಈ ಥರದ್ದೊಂದು ಸಮಾಜಕ್ಕೆ ನಾನು ನೇರವಾಗಿ ಒಂದಷ್ಟು ಒಳ್ಳೆ ವಿಚಾರನ ತುಂಬ ಸ್ಟ್ರಾಂಗಾಗಿ ಹೇಳ್ಬೇಕಾಯ್ತು. ಅದಕ್ಕೋಸ್ಕರ
ಇದೊಂದು ಕಾನ್ಸೆಪ್ಟನ್ನ ಚೂಸ್ ಮಾಡಿದೆ. ಆ ಪೋಸ್ಟರಲ್ಲಿ ಆ ಮಹಿಳೆಯನ್ನ ನೀವು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ? ಈ ರೀತಿ ಒಂದು ಫೋಟೋ ಶೂಟ್ ಇದೆ, ನೀವು ಬರಬೇಕು ಅನ್ನುವಂಥದ್ದು. ಜೊತೆಗೆ ಅವರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರಾ? ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿಲ್ಲ ಮಹಿಳೆ, ಬಟ್ ಆ ಮಹಿಳೆ ಹೆಸರನ್ನ ಆಗಲಿ ಅವ್ರ ಐಡೆಂಟಿಟಿನ ನಾನು ಎಲ್ಲೂ ರಿವೀಲ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಕೂಡ ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ. ಯಾಕಂದರೆ ನನಗೆ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ ಐ ನೋ ವಾಟ್ ಆ್ಯಂಡ್ ಐ ನೋ ಹೌ ಟು ರೆಸ್ಪೆಕ್ಟ್ ವಿಮೆನ್. ಅದರಿಂದ ಆ ಮಹಿಳೆನ ನಾನು ಎಲ್ಲೂ ಅವ್ರ ಐಡೆಂಟಿಟಿನ ಬಿಟ್ಕೊಡೋಕ್ಕಲ್ಲ. ಬಟ್ ನಾನು ಅವ್ರಿಗೆ ತುಂಬ ಕನ್ವಿನ್ಸ್ ಮಾಡಿದೆ. ಒಂದು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಇರೋವಂಥವ್ರನ್ನೇ ತುಂಬ ಜನ ಕೇಳಿದೆ, ಅವರು ಒಪ್ಕೊಳ್ಳಿಲ್ಲ. ಮತ್ತು ಈವನ್ ನ್ಯೂಡ್ ಫೋಟೋಗ್ರಫಿ ಅಂತ ಬರುತ್ತೆ, ಅವ್ರು ಕೇಳಿದಂಥ ಬಜೆಟ್ನ ನನ್ನ ಕೈಯಲ್ಲಿ ಕೊಡೋಕ್ಕಾಗ್ತಾ ಇರಲಿಲ್ಲ ಆ ಆ್ಯಕ್ಟರ್ಸ್ನ. ಆಮೇಲೆ ಒಂಥರ ಇದನ್ನು ತುಂಬ ಚಾಲೆಂಜಿಂಗ್ ಆಗಿತ್ತು. ಒಂದು ಲೇಡಿನ ಅವರು ಇನ್ನೂ ಎಜುಕೇಷನ್ ಮಾಡ್ತಾ ಇರೋವಂಥವ್ರು, ಅವ್ರನ್ನ ಯಾಕೆ ಕನ್ವಿನ್ಸ್ ಮಾಡಿದೆ, ಹೆಂಗೆ ಮಾಡಿದೆ ಅಂದರೆ ಇರೋವಂಥ ವಿಚಾರ ಹೇಳಿದೆ, ಸ್ಕ್ರಿಪ್ಟ್ ಕೊಟ್ಟೆ, ಹಿಂಗೆಲ್ಲ ಇದೆ, ಇದು ಉದ್ದೇಶ ಅಂತ. ಕೊನೆಗೆ ಅವ್ರು ಒಪ್ಕೊಂಡ್ರು. ತುಂಬ ಥ್ಯಾಂಕ್ ಯು. ಅವ್ರನ್ನ ಈಗ ಸದ್ಯಕ್ಕೆಲ್ಲೂ ರಿವೀಲ್ ಮಾಡೋಕ್ಕಾಗಲ್ಲ, ಮುಂದಕ್ಕೂ ನನಗೆ ಗೊತ್ತಿಲ್ಲ. ಅವರೇ ಇನ್ ಕೇಸ್ ಮುಂದೆ ಬಂದು ಮಾಧ್ಯಮದ ಮುಂದೆ ಹೇಳಿದ್ರೆ ಓಕೆ. ನೀವು ಯಾವ ರೀತಿ ಪರಿಚಯ ಆದ್ರಿ ಅವ್ರಿಗೆ? ಹೇಗೆ ಅದನ್ನ ನೀವು ಅಪ್ರೋಚ್ ಮಾಡಿದ್ರಿ? ಯಾವ ರೀತಿ ಅದನ್ನ ಅವ್ರು ತಗೊಂಡ್ರು? ಅಥವಾ ನಿಮ್ಮ ಉದ್ದೇಶ ಅವ್ರಿಗೆ ಯಾವ ರೀತಿ ಅರ್ಥ ಆಯಿತು ಅಂತ? ಏನಂದರೆ ಮೇಡಮ್, ನನಗೆ ನನ್ನ ತೀರಾ ಕ್ಲೋಸ್ ಫ್ರೆಂಡ್ ಒಬ್ಬರು ಲಾಯರು, ಅವ್ರನ್ನ ಪರಿಚಯ ಮಾಡಿಸಿದ್ರು. ಅದು ಬಿಟ್ಟು ಇನ್ನು ಮಿಕ್ಕಿದ್ದು ನಾನು ಏನು ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಆ ಲೇಡಿ ಕೂಡ ಪ್ರಾಮಿಸ್ ರಿವೀಲ್ ಮಾಡೋದು ಬೇಡ, ಬಟ್ ಕನ್ವಿನ್ಸ್ ಯಾವ ರೀತಿ ಮಾಡಿದ್ರಿ? ಅಪ್ರೋಚ್ ಹೇಗಾಯಿತು ಅಂತ? ಅಪ್ರೋಚ್ ಏನಂದರೆ, ಈ ಥರ ನಾನೊಬ್ಬ ಸಿನಿಮಾ ನಿರ್ದೇಶಕ, ಈ ಥರದ್ದೊಂದು ಸಿನಿಮಾ ಮಾಡ್ತಾಯಿನಿ ಕರಳೆ ಅಂತ. ಆ ಕರಳೆನಲ್ಲಿ ಈ ಥರದ್ದೊಂದು ಪೋಸ್ಟರ್ನ ಪ್ಲ್ಯಾನ್ ಮಾಡಿದ್ವಿ. ಮತ್ತು ವಿಷಯ ಈ ಥರ ಏನಂದರೆ ಮಹಿಳಾ ಕೇಂದ್ರೀಕೃತ ಆಗಿರೋ ವಿಷಯ ಇದು. ಈ ಸಬ್ಜೆಕ್ಟೇ ಈ ಥರ ವಿಮೆನ್ ಸಬ್ಜೆಕ್ಟ್ ಆಗಿರೋದ್ರಿಂದ ತುಂಬ ಬೋಲ್ಡಾಗಿ ಹೇಳ್ತಾ ಇದ್ದೀನಿ. ಇದನ್ನು ಯಾಕೆ ಇಷ್ಟು ಬೋಲ್ಡಾಗಿ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ನಡೆದಿರೋ ಅಂಥ ಒಂದು ಸನ್ನಿವೇಶ, ಒಂದು ಘಟನೆ ತುಂಬ ಮನ ಕಲಕುವ ಒಂದು ಘಟನೆ ಇದೆ. ಆ ಘಟನೆ ಏನು ಅಂತ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಸರಿ, ಅದರದ್ದೊಂದು ಸಣ್ಣದೊಂದು ಎಕ್ಸಾಂಪಲ್ ನಾನು ಅವ್ರಿಗೆ ತೋರಿಸಿದೆ. ಮತ್ತು ಅವ್ರಿಗೆ ಅಲ್ಲಿ ಕನ್ವಿನ್ಸ್ ಆಗೋಯ್ತು, ಇಷ್ಟೆಲ್ಲ ಆಗಿದೆಯಾ, ಸರಿ ಓಕೆ, ಇದಕ್ಕೇನು ಮಾಡ್ಬೋದು ನೋಡಿ, ಈ ಥರದ್ದೊಂದು ಪೋಸ್ಟರ್ ಮಾಡಬೇಕು ಅಂತ ಇದ್ದೀನಿ, ಅದು ಇಷ್ಟು ಎಫೆಕ್ಟಿವ್ ಆಗಿರಬೇಕು. ಆವಾಗ ನಾನು ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅನ್ನೋದು ನೇರವಾಗಿ ಸೊಸೈಟಿಗೆ ಅರ್ಥ ಆಗುತ್ತೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂದಾಗ ಅವರು ಸ್ಟಾರ್ಟಿಂಗಲ್ಲಿ ಒಪ್ಕೊಳ್ಳಿಲ್ಲ. ಒಂದಷ್ಟು ದಿನ ಟೈಮ್ ಕೇಳಿದ್ರು. ಅದಾದಮೇಲಿಂದ ಫ್ಯೂ ಡೇಸು, ಅಪ್ರಾಕ್ಸಿಮೇಟ್ ಒಂದು 10 days ಟೈಮ್ ತೊಗೊಂಡ್ರು ಅನಿಸುತ್ತೆ. ಅದಾದಮೇಲಿಂದ ಒಪ್ಕೊಂಡ್ರು ಮೇಡಮ್. ಈ ರೀತಿ ಸೂಕ್ಷ್ಮ ವಿಚಾರ ಇರ್ಬೋದು, ಪೋಸ್ಟರ್ಗಳಿರಬಹುದು, ಹೆಣ್ಮಕ್ಳಂದರೆ ತುಂಬ ಮುಜುಗರ ಪಟ್ಕೋತಾರೆ. ಸೊ ಫೋಟೋಶೂಟ್ ನಡೆಯುವಂಥ ಸಂದರ್ಭದಲ್ಲಿ ಲೈಕ್ ಹೇಗೆ ವಾತಾವರಣ ಕ್ರಿಯೇಟ್ ಮಾಡಿದ್ರಿ? ಅವ್ರಿಗೆ ತುಂಬ ಸೇಫ್ ಝೋನ್ ಅನ್ನುವಂಥದ್ದು ಕ್ರಿಯೇಟ್ ಮಾಡೋಕ್ಕೋಸ್ಕರ. ಏನಾಗಿತ್ತು ಅಂದರೆ, ಫಸ್ಟೇ ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ, ಈ ಥರ ಯಾರಿಗೂ ಗೊತ್ತಾಗಲ್ಲ ನೀವು, ನಾನು ಕೂಡ ಐಡೆಂಟಿಟಿ ಎಲ್ಲೂ ರಿವೀಲ್ ಮಾಡಲ್ಲ ಅಂತ. ಅವ್ರು ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಇನ್ಸ್ಟ್ರಕ್ಟ್ ಮಾಡಿದ್ದೆ. ಅಂದರೆ ಕಾರಿಂದ ನೀವು ಇಳಿಬೇಕಾದ್ರೆ ಆಲ್ಮೋಸ್ಟ್ ನಿಮ್ಮ ಫೇಸ್ನ ಒಂದು ದುಪ್ಪಟ್ಟಲ್ಲಿ ಕವರ್ ಮಾಡ್ಕೊಂಬನ್ನಿ, ಯಾರಿಗೂ ಗೊತ್ತಾಗಬಾರ್ದು. ಇನ್ ಕೇಸ್ ಸಾಧ್ಯವಾದರೆ ಗಾಗಲ್ಸ್ ಕೂಡ ಹಾಕೊಳ್ಳಿ, ಆ ಕಣ್ಣಿಂದನೂ ಐಡೆಂಟಿಟಿ ಗೊತ್ತಾಗುತ್ತೆ ಅಂತ. ಅದಾದಮೇಲೆ ನಡ್ಕೊಂಬಂದು ಅವ್ರು ಲಿಫ್ಟ್ವರೆಗೂ ಬರೋವರೆಗೂ ಅದು ವಿಜುವಲ್ಸ್ ನಾವು ಅದನ್ನು ಶೂಟ್ ಮಾಡಿದ್ವಿ. ಅದಾದಮೇಲಿಂದ ಯಾಕೆಂದರೆ ನನಗೂ ಇದನ್ನು ತುಂಬ ಚಾಲೆಂಜಿಂಗ್ ಆಗಿತ್ತು ಲೈಫಲ್ಲಿ. ಇದು ಎಲ್ಲರ ಕೈಯಲ್ಲೂ ಈ ಥರದ್ದು ಕೆಲವು ಇದನ್ನೇನು ಹೇಳ್ತಾರೆ, ತುಂಬ ಲೈಫ್ ಒಂಥರ ಚಾಲೆಂಜಿಂಗ್ ವರ್ಕ್ ಅದು. ಅದನ್ನು ಸರಿ ಆಯಿತು, ಒಂದು ಡಾಕ್ಯುಮೆಂಟ್ರಿ ಆಗಿ ಉಳ್ಕೊಳ್ಳಿ ಅಂತ ನಾವೇನು ಮಾಡಿದ್ವಿ, ಅದನ್ನು ಪ್ರತಿಯೊಂದು ಹೆಜ್ಜೆನೂ ಶೂಟ್ ಮಾಡ್ತಾ ಅಲ್ಲಿಂದ ಅವ್ರು ಬಂದಿದ್ದು, ಲಿಫ್ಟಲ್ಲಿ ಹೋಗಿದ್ದು, ಅದಾದಮೇಲೆ ಒಳಗೆ ಬಂದು, ಆಮೇಲೆ ಕ್ಲೋತ್ಸ್ನ ಯಾವ ಥರ ರಿಮೂವ್ ಮಾಡ್ತಾರೆ. ಆಮೇಲೆ ನನಗೆ ಬೇಕಾಗಿದ್ದು ಅಷ್ಟೇ, ಹಾಫ್ ನೇಕೆಡ್ ಅಷ್ಟೇ. ಅದು ಹಾಫ್ ನೇಕೆಡ್ ಅಂದರೆ ಬಿಲೋ ಬಾಡಿ, ಅಪ್ಪರ್ ಬಾಡಿ ಬೇಕಾಗಿರಲ್ಲ. ಅಪ್ಪರ್ ಬಾಡಿ ಆ ಕ್ಲೋತ್ಸ್ ಹಾಗೇ ಇತ್ತು. ಬಿಲೋ ಬಾಡಿ ಮಾತ್ರ ನಾವೇನು ಮಾಡಿದ್ವಿ, ಅಲ್ಲಿ ನಾನು ಆ್ಯಸ್ ಎ ಡೈರೆಕ್ಟರ್ ಮತ್ತು ಒಬ್ಬ ಫೋಟೋಗ್ರಾಫರು ಮತ್ತು ಇನ್ನೊಬ್ಬ ಮೇಕಪ್ ಅವರು, ಆಮೇಲೆ ಒಂದು ಲೇಡಿ ಕೂಡ ಇದ್ದರು ಅವ್ರನ್ನ ಅಸಿಸ್ಟ್ ಮಾಡೋದಕ್ಕೆ. ಇಷ್ಟು ಜನ ಮಾತ್ರ ಅಲ್ಲಿದ್ವಿ, ಅದು ಬಿಟ್ಟು ಇನ್ಯಾರೂ ಇರಲಿಲ್ಲ. ಅಂದರೆ ಈ ರೀತಿ ಅಂತ ಬಂದಾಗ AI ಜನರೇಟ್ ಫೋಟೋ ಕೂಡ ನೀವು ಮಾಡಬಹುದಿತ್ತು, ಆ ಪ್ರಯತ್ನ ಮಾಡಲಿಲ್ಲ. ಲೈಕ್ ರಿಯಲಿಸ್ಟಿಕ್ ಆಗಿ ಇದೇ ಬೇಕು ಅಂತ ಯಾಕೆ? ಮೇಡಮ್, ಅನ್ನೋದು ಫೇಕ್ ವರ್ಲ್ಡ್ ಮೇಡಮ್. ಆ ಫೇಕ್ ವರ್ಲ್ಡಲ್ಲಿ ಇವತ್ತು ಹೇಗಾಗಿದೆ ಅಂದರೆ, ಇದೊಂದು ಫೇಕ್ ಸೊಸೈಟಿಗೆ ಫೇಕ್ ವರ್ಲ್ಡ್ ಬೇಕು. ನಾನು ಈ ಫೇಕ್ ಸೊಸೈಟಿಲಿ ಬದುಕ್ತಿಲ್ಲ. ನನಗೇನು ಬೇಕು ಅಂದರೆ, ನಾನು ತುಂಬ ನೇರವಾಗಿ ನಿಷ್ಠೆಯಾಗಿ ಒಂದಷ್ಟು
ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಪ್ರಯತ್ನ ಮುಂದಕ್ಕೆ ಅದು ಹೆಂಗೆ ಪ್ರತಿಫಲ ಕೊಡುತ್ತೋ ಅದನ್ನು ನೋಡೋಣ ಇನ್ ಫ್ಯೂಚರ್, ನನಗೆ ಗೊತ್ತು. ಬಟ್ ನನಗೆ ಡ್ಯಾಮ್ ಶ್ಯೂರ್ ಐ ವಾಸ್ ಕಾನ್ಫಿಡೆಂಟ್ ಆ್ಯಂಡ್ ಐ ವಾಸ್ ಕಮಿಟೆಡ್ ಟು ಮೈ ವರ್ಕ್. ಏನಂದರೆ ನನಗೆ 100% ನನಗೆ ರಿಯಾಲಿಟಿ ಬೇಕು. ಆ ರಿಯಾಲಿಟಿಲಿ ನಾನು ಶೂಟ್ ಮಾಡಬೇಕು, ರಿಯಾಲಿಟಿಲಿ ಬದುಕ್ತಾಯಿದ್ದೀನಿ. ಸೊ ಐ ಡಿಡ್ ಇಟ್ ಆಲ್ ಅಬೌಟ್ ಮೈ ಸೆಲ್ಫ್ ಇನ್ ಎ ರಿಯಲ್ ವರ್ಲ್ಡ್. ಈ ಪೋಸ್ಟರ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಓಡಾಡ್ತಿದೆ. ಮುಂದಿನ ದಿನಗಳಲ್ಲಿ ಏನಾದರೂ ಸಿನಿಮಾ ಥಿಯೇಟರ್ ಮುಂದೆ ಅಥವಾ ನಿಮಗೆ ಗೊತ್ತು ಪ್ರಮೋಷನ್ ಟೈಮಲ್ಲಿ ಯಾವ ರೀತಿ ಸ್ಟಿಕ್ಕರ್ಗಳನ್ನು ಇದನ್ನು ಮಾಡಿ ಅಂಟಿಸ್ತಾರೆ. ಸೊ ಆವಾಗ ಪಬ್ಲಿಕ್ಲಿ ಸಾರ್ವಜನಿಕವಾಗಿ ಇದು ಸೂಕ್ತ ಅನಿಸುತ್ತಾ ಪೋಸ್ಟರ್ ಅಂಟಿಸೋದು? ಮೇಡಮ್, ಸತ್ಯ ಹೇಳಬೇಕು ಅಂದರೆ ಇವತ್ತು ಜನ ಯಾವ ಥರ ಇದ್ದಾರೆ ಅಂದರೆ, ಮನಸ್ಸಲ್ಲಿ ಮೈಲಿಗೆ ಇಲ್ಲ, ಬರೀ ಮಾತಲ್ಲಿ ಮಾತ್ರ ಮೈಲಿಗೆ ಇದೆ. ಆ ಥರದ್ದೊಂದು ಜನ ಸುತ್ತಮುತ್ತ ಇರೋದು ಅದು ಗೊತ್ತಿದೆ. ಇನ್ ಕೇಸ್ ಹೇಗಾಗಿದೆ ಅಂದರೆ ನೋಡಿ, ನಮ್ಮ ತಂದೆ ತಾಯಿ ಇನ್ನೊಂದು ಅಂದರೆ ಆ ಕಾಲಘಟ್ಟದವ್ರು ಯಾರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಮೊದಲನೇದು ಥಿಯೇಟ್ರಿಗೆ ಬರೋದು ಯಾವಾಗ ಅಂದರೆ ಅದು ಯಾವುದೋ ಕಾಂತಾರನೋ ಇನ್ನೊಂದು KGF ಈ ಥರದ್ದೊಂದು ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ಸಂಸ್ಥೆಯಿಂದ ಮತ್ತು ದೊಡ್ಡದಾಗಿ ಬಜೆಟ್ ಖರ್ಚು ಮಾಡಿ ಅಲ್ಲೇನೋ ಒಂದು ದೊಡ್ಡ ನಾಯಕ ನಟರು ಇದ್ದಾಗ ಮಾತ್ರ. ಹೊಸಬ್ರದ್ದು 99.99% ಇಲ್ಲ, ಎಲ್ಲೋ 0.1% ಮಾತ್ರ ಬೈ ಲಕ್ ಅಷ್ಟೇ ಅದು ಬೂಮ್ ಆಗ್ತಾ ಇರೋದು. ಯಾಕಂದರೆ ಆಫ್ಟರ್ ಕಲಿವೀರ, ನನಗೆ ಗೊತ್ತಿರೋಂಗೆ ಕಲಿವೀರ ನಂದು ರಿಲೀಸ್ ಆಗಿ 2022, ಸೋಲೋ ಡೆಬ್ಯೂ ಹೀರೋ, ಹೊಸ ಡೈರೆಕ್ಟ್ರು, ಹೊಸ ಪ್ರೊಡಕ್ಷನ್ ಹೌಸು. ಕಲಿವೀರ 1 ಕೋಟಿ ಹಿಂದಿ ಡಬ್ಬಿಂಗ್ ರೈಟ್ಸ್ ಆಯಿತು. ಅದಾದಮೇಲೆ ಅಂದರೆ ನಾನು ಹಾಕಿದ್ದು ಎಫರ್ಟ್ ಅದು. ಅದಾದಮೇಲೆ ತೆಲುಗುಗೆ ಒಂದು 12 ಲಕ್ಷಕ್ಕೆ ಹೋಯಿತು. ಮತ್ತೊಂದು ಸಣ್ಣ ಪುಟ್ಟ ಬಿಸ್ನೆಸ್ಸು ಥಿಯೇಟ್ರಿಕಲ್ಲು ನಾರ್ತ್ ಕರ್ನಾಟಕದಲ್ಲಿ ಚೆನ್ನಾಗಾಯಿತು. ಅದು ಬಿಟ್ಟರೆ ಸೋಲೋ ಡೆಬ್ಯೂ ಹೀರೋ 3 ವರ್ಷ ಆಯಿತು ಮೇಡಮ್. ಇವತ್ತವರೆಗೂ ಒಂದು ಕನ್ನಡ ಸಿನಿಮಾ ಅಂದರೆ ನಾನು ಹೇಳ್ತಾ ಇರೋದು ಹೊಸ ಡೈರೆಕ್ಟ್ರು, ಹೊಸ ಸಂಸ್ಥೆ, ಹೊಸ ಹೀರೋ, ಪಾದಾರ್ಪಣೆ, ಒಂದೇ ಒಂದು ಸಿನಿಮಾ ಹಾಕಿರೋ ದುಡ್ಡು, ಪೋಸ್ಟರ್ ದುಡ್ಡು ವಾಪಸ್ ಬಂದಿಲ್ಲ. ಆ ಥರದ್ದೊಂದು ಸಿಚುವೇಶನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರೋದು. ಸೊ ಇದು ತುಂಬ ರಿಸ್ಕಿ, ತುಂಬ ಚಾಲೆಂಜಿಂಗು. ಬಟ್ ಕಾಂಪೀಟ್ ಮಾಡಲೇಬೇಕು. ಡೂ ಆರ್ ಡೈ ಅಂತಿದೆಯಲ್ಲ, ಡೂ ಬಿಫೋರ್ ಡೈ ಅಷ್ಟೇ. ಈಗ ನನ್ನ ಸಿಚುವೇಶನ್ನು ನನಗೇನಾದರೆ ನೇರವಾಗಿ ಒಂದಷ್ಟು ವಿಚಾರಗಳನ್ನ ಜನಕ್ಕೆ ತಿಳಿಸ್ಬೇಕು. ನಾನೇನು ಅಂದ್ಕೊಂಡಿದ್ದೀನೋ ಅದನ್ನು ಪ್ರಮೋಟ್ ಮಾಡಬೇಕು. ಸೊ ಐ ಚೂಸ್ ದಿಸ್ ವೇ. ನೀವು ಮಹಿಳಾ ಪ್ರಧಾನ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದೀರಾ, ಆದರೆ ಹೆಣ್ಮಕ್ಳೇ ಇದಕ್ಕೆ ಅಪೋಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಪೋಸ್ಟರ್ ಮಾಡಿದರೆ ಇನ್ನು ಸಿನಿಮಾದಲ್ಲಿ ಇನ್ನು ಯಾವ ರೀತಿ ಇರಬಹುದೇನೋ, ಸೆನ್ಸಾರ್ ಅನ್ನುವಂಥದ್ದು ಸರ್ಟಿಫಿಕೇಟ್ ನಿಮ್ಗೆ ಯಾವ ರೀತಿ ಸಿಗುತ್ತೇನೋ? ಐ ಡೋಂಟ್ ಕೇರ್ ಫಾರ್ ದ ನೆಗೆಟಿವ್ ಟಾಕ್ಸ್. ಬಿಕಾಸ್ ಏನಾಗಿದೆ ಅಂದರೆ, ನಾನು ಆಗಲೇ ನಿಮ್ಗೆ ಹೇಳಿದೆ ನೋಡಿ, ಇದನ್ನು ರಿಲೀಸ್ ಮಾಡಿರೋದು ಕೂಡ ಹೆಣ್ಮಕ್ಳೇ ಸೋಷಿಯಲ್ ಮೀಡಿಯಾದಲ್ಲಿ. ಇದನ್ನು ಇವತ್ತವರೆಗೂ ತುಂಬ ಜನ ಹೆಣ್ಮಕ್ಳೇ ಪ್ರಮೋಟ್ ಮಾಡ್ತಾಯಿದ್ದಾರೆ. ಮತ್ತು ನಾನು ಫಸ್ಟೇ ಹೇಳಿದೆ, ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಆಫ್ ಇಂಡಿಯಾ ಐ ನೋ ಹೌ ಟು ಕೇರ್, ಹೌ ಟು ರೆಸ್ಪೆಕ್ಟ್ ವಿಮೆನ್. ಓಕೆ, ಅದನ್ನು ನನಗೆ ಯಾರು ಹೇಳ್ಕೊಡ್ಬೇಕಾಗಿದ್ದಿಲ್ಲ. ಮತ್ತು ಇನ್ನೊಂದೇನು ಅಂದರೆ, ನಾನೊಬ್ಬ BSc ಇನ್ ಮೈಕ್ರೋಬಯಾಲಜಿ ಸ್ಟೂಡೆಂಟ್. ಓಕೆ, ನಾನೇನು ಅನ್ಎಜುಕೇಟೆಡ್ ಅಲ್ಲ, ನನಗೆ ಗೊತ್ತಿದೆ. ಮತ್ತು ನಾನೇನು ತೋರಿಸ್ತಿದ್ದೀನಿ, ನಾನೇನು ತೋರ್ಸೋಕೆ ಹೋಗ್ತಾಯಿದ್ದೀನಿ ಸಿನಿಮಾದಲ್ಲಿ, ನಾನು ಏನು ಹೇಳೋಕೆ ಹೋಗ್ತಾಯಿದ್ದೀನಿ ಅನ್ನೋದು ಮುಂದೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಜಸ್ಟ್ ವೆಯ್ಟ್ ಮಾಡಲಿ. ಇನ್ ಕೇಸ್ ಯಾರಾದರೂ ಹೆಣ್ಮಕ್ಳೇ ಮುಂದೆ ಬಂದು ಪ್ರತಿಭಟನೆ ಮಾಡ್ತಾನೆ ಮಾಡಲಿ, ಸಂತೋಷ. ಅವ್ರಿಗೇನು ಬೇಕೋ ನೇರವಾಗಿ ನನ್ನೇ ಸಂಪರ್ಕ ಮಾಡಲಿ, ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೀನಿ. ಇಲ್ಲ ಇನ್ನೂ ಅವ್ರಿಗೆ ಸಿನಿಮಾಗೆ ಇನ್ನೂ ಬೇರೆ ಥರದ್ದು ಏನಾದರೂ ಸ್ಟ್ರೈಕ್ ಇನ್ನೊಂದು ಮತ್ತೊಂದು ಮಾಡ್ತಾರೆ ಅಂದರೆ ಐ ವಿಲ್ ಟೇಕ್ ದಟ್ ಇನ್ ಅ ಪಾಸಿಟಿವ್ ವೇ. ಥ್ಯಾಂಕ್ ಯು ಅಂತೀನಿ. ಈಗ ಸಿನಿಮಾ ಪೋಸ್ಟರ್ ತುಂಬ ಬೋಲ್ಡ್ ಆಗಿರುವಂಥದ್ದು, ಜೊತೆಗೆ ಸ್ವಲ್ಪ ಮುಜುಗರ ಉಂಟು ಮಾಡುತ್ತೇನೋ ಎಲ್ರಿಗೂ ನೋಡೋದಕ್ಕೆ. ಇನ್ನು ಸಿನಿಮಾದಲ್ಲಿ ಸೀನ್ಗಳು ಯಾವ ಥರ ಇರಬಹುದು ಅನ್ನುವಂಥ ಒಂದು ಕುತೂಹಲ. ಇದೇ ರೀತಿಯಾಗಿ ಬೋಲ್ಡ್ ಸೀನ್ಗಳೇ ಇರ್ತಾವ ಅಥವಾ ಇದು ಜಸ್ಟ್ ಪೋಸ್ಟರ್ ಆಗಿರೋದ್ರಿಂದ ಈ ಕತೆ ಆಧಾರಿತವಾಗಿ ಏನಾದರೂ ಇರುತ್ತಾ? ಸಿನಿಮಾದಲ್ಲಿ ಒಂದಷ್ಟು ಬೋಲ್ಡಾಗಿ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ಬೋಲ್ಡ್ ಇನ್ಸಿಡೆಂಟ್ಸ್ ನಾಟ್ ಇನ್ ಅ ರೊಮ್ಯಾಂಟಿಕ್ ವೇ ಅಷ್ಟೇ. ರೊಮ್ಯಾನ್ಸ್ಗೂ ಬೋಲ್ಡ್ಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಬೋಲ್ಡಾಗಿ ಒಂದಷ್ಟು ವಿಚಾರಗಳನ್ನ ಹೇಳಲೇಬೇಕಾಗುತ್ತೆ. ಇವಾಗ ಎಕ್ಸಾಂಪಲ್ಲು, ಒಂದು ಡೆಲಿವರಿ ಒಂದು ಸೀನ್ ಆಗ್ತಾ ಇರುತ್ತೆ. ಇವಾಗ ಹಳೆ ಕಾಲದಲ್ಲಿ ಡೆಲಿವರಿ ಯಾವ ಥರ ಆಗ್ತಿತ್ತು, ಇವತ್ತು ಯಾವ ಥರ ಆಗ್ತಿದೆ. ಇವತ್ತು ಡಾಕ್ಟರ್ಸಲ್ಲಿರ್ತಾರೆ, ಹಳೆ ಕಾಲದಲ್ಲಿ ಯಾರೋ ದಾದಿ ಇರ್ತಿದ್ರು. ಅಲ್ಲಿ ಡೆಲಿವರಿ ಮಾಡ್ಬೇಕಾದ್ರೆ ಅವರು ಆ ವಿಮೆನ್ನು ಯಾರು ಡೆಲಿವರಿ ಮಾಡ್ತಿದ್ರೋ ಅವರು ಅದನ್ನು ಕಣ್ಣಾರೆ ನೋಡಲೇಬೇಕಾಗಿತ್ತು ಅಲ್ವಾ. ಅವರು ಅದನ್ನು ಆಪ್ರೇಟ್ ಮಾಡಬೇಕಾದ್ರೆ ಅಲ್ಲಿ ಏನು ನಡೀತಿತ್ತು ಅದನ್ನು ನಾನು ಅಷ್ಟು ನೇರವಾಗಿ ತೋರ್ಸೋಕ್ಕಾಗದಿದ್ರು. ಬಟ್ ಅಲ್ಲಿ ಒಂದಷ್ಟು ಸೆನ್ಸಾರ್ನ ತಲೆಯಲ್ಲಿ ಹಿಡ್ಕೊಂಡು ಆ ಇತಿಮಿತಿಗಳಲ್ಲಿ ಎಷ್ಟು ಯಾವ ಚೌಕಟ್ಟಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ತೋರಿಸ್ಬೋದು ಆ ಥರ ಬೋಲ್ಡಾಗಿ ತೋರಿಸಿದ್ದೀನಿ ಹೊರತು ಬೇರೆ ಹೆಣ್ಣನ್ನ ಕೆಟ್ಟದಾಗಿ ಎಲ್ಲೂ ಇಡೀ ಸಿನಿಮಾದಲ್ಲಿ ಎಲ್ಲೂ ಕಾಣಿಸಲ್ಲ. ಯಾಕೆಂದರೆ ನನಗೆ ಆ ಥರ ಸಬ್ಜೆಕ್ಟೇ ಅಲ್ಲ. ಹೆಣ್ಣನ್ನ ರೆಸ್ಪೆಕ್ಟ್ ಮಾಡೋವಂಥ ಒಂದು ಸಬ್ಜೆಕ್ಟು, ಹೆಣ್ಣಿನ ಮೌಲ್ಯ ಏನು ಅಂತ ತಿಳಿಸೋವಂಥ ಒಂದು ಸಬ್ಜೆಕ್ಟು, ಹೆಣ್ಣು ಎಷ್ಟು ಮಹತ್ವ ಈ ಸೊಸೈಟಿಗೆ ಅಂತ ತೋರಿಸೋವಂಥ ಸಬ್ಜೆಕ್ಟು.
ಈ ಥರ ಒಂದು ಸಬ್ಜೆಕ್ಟ್ನ ಒಂದು ಹೆಣ್ಣನೇ ಬಂದು ಅಪೋಸ್ ಮಾಡ್ತಾಳೆ ಮುಂದಕ್ಕೆ ಅಂತಂದರೆ ಆ ಹೆಣ್ಣು ಈ ಸೊಸೈಟಿಗೆ ಆ ಮೌಲ್ಯಗಳನ್ನ ಬಿಟ್ಟು ಬದುಕ್ತಾ ಇದ್ದಾಳೆ ಅಂತ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಹೆಣ್ಣುಮಕ್ಳು ಆ ಥರದ್ದವ್ರು ಇದ್ದಾರೆ. ಆಲ್ರೆಡಿ ನೀವು ನೋಡಿದ್ದೀರಾ. ಕೂಗಾಟ ಕಿರುಚಾಟ ಮಾಡಿರೋರ್ನೆಲ್ಲ ಕರ್ಕೊಂಬಂದು ಸೆಲೆಬ್ರಿಟಿಗಳು ಮಾಡಿ ಇಟ್ಟಿದ್ದೀರಾ. ಅವರು ಹೆಣ್ಮಕ್ಳೇ ಅಲ್ವಾ? ಬೇರೆ ಏನು ಪಾಪ ಸಭ್ಯತೆ ಹೆಣ್ಮಕ್ಳು ಇರ್ತಾರೆ, ಕಷ್ಟ ಬಿದ್ದು ದಿನ ಆದರೆ ಪಾಪ ಕೆಲ್ಸಕ್ಕೆ ಹೋಗಿ ಅವ್ರ ಅಪ್ಪ ಅಮ್ಮನ ನೋಡಿಕೊಂಡು ಆ ಥರದ್ದು ಹೆಣ್ಮಕ್ಳು ಇದ್ದಾರೆ. ಸೊ ನಾನು ಇಬ್ಬರನ್ನೂ ತಲೆಯಲ್ಲಿ ಹಿಡ್ಕೊಂಡು ಇದನ್ನು ಒಂದು ಸಬ್ಜೆಕ್ಟ್ನ ಪೋರ್ಟ್ರೇ ಮಾಡ್ತಾಯಿದ್ದೀನಿ ಇನ್ ಫ್ರಂಟ್ ಆಫ್ ದಿ ಸೊಸೈಟಿ. ಸೆನ್ಸಾರ್ ಮಂಡಳಿಯವರು ಮುಂದಿನ ದಿನಗಳಲ್ಲಿ ಸಿನಿಮಾವನ್ನು ಪೂರ್ತಿಯಾಗಿ ನೋಡಿದ್ಮೇಲೆ ಈ ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಒಂದಷ್ಟು ಸೀನ್ಗಳನ್ನು ಕಟ್ ಮಾಡಬೇಕು ನೀವು ಅಂತ ಹೇಳಿದ್ರೆ ಏನಾದರೂ ಮಾಡ್ತೀರಾ? ಸೆನ್ಸಾರ್ ಮಂಡಳಿಯಿಂದ ನಾನು ಸಿನಿಮಾನ ಎತ್ಕೊಂಡು ಹೋಗ್ತೀನಿ. ಐ ವಿಲ್ ಚೇಂಜ್ ದಿ ಸೆನ್ಸಾರ್. ಅಂದರೆ ಹೇಗೆ ಅಂದರೆ, ಓಕೆ ಕನ್ನಡ ಸೆನ್ಸಾರ್ ಇಲ್ಲೇನಾಗುತ್ತೆ ಬೇಡ, ನಾನು ತೆಲುಗಿಗೆ ತೊಗೊಂಡೋಗ್ತೀನಿ, ತಮಿಳ್ ತೊಗೊಂಡೋಗ್ತೀನಿ ಬೇಡ, ಆಯಿತು ನಾನು ಮುಂಬೈಗೆ ತೊಗೊಂಡೋಗ್ತೀನಿ, ಡೆಲ್ಲಿ. ಇನ್ ಕೇಸ್ ಇಲ್ಲೂ ಆಗದೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜಲ್ಲಿ ಸೆನ್ಸಾರ್ ಮಾಡಿಸ್ತೀನಿ. ದೇರ್ ಆರ್ ಮೆನಿ ಆಪ್ಷನ್ಸ್ ಮೇಡಮ್. ಐ ನೆವರ್ ಕ್ವಿಟ್ ನಾಟ್ ಈವನ್ ಅ ಸಿಂಗಲ್ ಸೀನ್ ಅಷ್ಟೇ. ಐ ನೆವರ್ ಕ್ವಿಟ್. ಇನ್ನು ಸಿನಿಮಾ ಕನ್ನಡ ಸೇರಿದಂತೆ ಚೈನೀಸ್ ಲ್ಯಾಂಗ್ವೇಜಲ್ಲೂ ಬರ್ತಾ ಇದೆ. ಯಾಕೆ ಬರೀ ಚೈನೀಸೇ ಸೆಲೆಕ್ಟ್ ಮಾಡ್ಕೊಂಡ್ರಿ? ಬೇರೆ ಲ್ಯಾಂಗ್ವೇಜಸ್ಸು ಇತ್ತಲ್ವಾ? ಚೈನೀಸ್ ಯಾಕೆ ಅಂತಂದರೆ, ಅದು ಸಿನಿಮಾ ನನ್ನ ಕತೆ ಏನಿದೆ, ಇಂಡಿಯಾ ಮತ್ತು ಚೈನಾ ಎರಡಕ್ಕೂ ಒಂದು ಸಿಮಿಲ್ಯಾರಿಟಿ ಇದೆ. ಅಂದರೆ ನಾನು ಹೇಳಕ್ಕೆ ಹೋಗ್ತಾ ಇರೋಂಥ ಕಾಲಘಟ್ಟ ಏನಿದೆ, ಆ ಟೈಮ್ ಪೀರಿಯಡ್ನಲ್ಲಿ ಎರಡು ದೇಶದಲ್ಲೂ ಈ ಕತೆ ಒಂದೇ ಸಮಯದಲ್ಲಿ ನಡೆದಿರೋ ಅಂಥದ್ದು. ಅವರು ಎಚ್ಚೆತ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ, ನಾವು ಅಲ್ಲೇ ಉಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅದೊಂದಷ್ಟು ಜನಕ್ಕೆ ಗೊತ್ತಾಗುತ್ತೆ ಯಾಕೆ ಅಂತ. ಅದು ಸಿನಿಮಾ ರಿಲೀಸ್ ಆಗಬೇಕು, ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ. ಆಮೇಲೆ ಸಿನಿಮಾನ ಇದು ವಿಶೇಷ ಏನಂದರೆ, ಇಂಡಿಯಾ ಕನ್ನಡ, ನಾನೊಬ್ಬ ಕನ್ನಡಿಗನಾಗಿದ್ದರೂ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋದಕ್ಕೆ, ಇಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಕನ್ನಡ ಸಿನಿಮಾ ಮಾಡ್ತಾಯಿದ್ದೀನಿ. ಆಮೇಲೆ ಚೈನಾ ಯಾಕೆ ಅಂತಂದರೆ, ಕತೆ ಚೈನಾಗೂ ರಿಲೇಟ್ ಆಗಿರೋದಕ್ಕೆ. ಈ ಎರಡು ಭಾಷೆನಲ್ಲೂ ಇದು ಶೂಟ್ ಆಗ್ತಾ ಇರೋದು. ಫ್ಯೂ ಪೋರ್ಷನ್ಸು ಚೈನಾ ಭಾಷೆನಲ್ಲೂ ಕೂಡ ಇರುತ್ತೆ. ಈ ಸಿನಿಮಾ ಸದ್ಯಕ್ಕೆ ಹೇಳಿದ್ರಿ, ಒಂದು ಪೋಸ್ಟರ್ ಇರಬಹುದು, ಮುಂದಿನ ದಿನಗಳಲ್ಲಿ ಏನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಕಾಂಟ್ರವರ್ಸಿಯಾಗಿ ನಾನು ತಲೆ ಕೆಡಿಸ್ಕೊಂಡೆಲ್ಲ ರಿಲೀಸ್ ಮಾಡ್ತೀನಿ ಅನ್ನೋವಂಥದ್ದು. ಕೊನೆಯ ಹಂತದಲ್ಲಿ ಯಾವಾಗ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ ನಿಮ್ಮದು? ಮೇ ಬಿ ದಿಸ್ ಇಯರ್ ಎಂಡ್ ಮೇಡಮ್. ನವಂಬರ್ ಡಿಸೆಂಬರ್ ಒಟ್ಟಿನಲ್ಲಿ ಈ ವರ್ಷದ ಕೊನೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ತುಂಬ ಕೆಲಸಗಳು ಇನ್ನೂ ನಡೀತಾ ಇದೆ. ಇನ್ನು ಶೂಟಿಂಗು ಇನ್ನೊಂದು ಲಾಸ್ಟ್ ಒಂದು ಫೈನಲ್ ಒಂದು ಸ್ಟೇಜಲ್ಲಿದೆ. ಅದು ಮುಗಿದ್ರೆ ಆಲ್ಮೋಸ್ಟ್ ಪೋಸ್ಟ್ ಪ್ರೊಡಕ್ಷನ್ ಬೇಗ ಮಾಡಿ ಇದನ್ನು ರಿಲೀಸ್ ಮಾಡೋವಂಥ ಎಲ್ಲ ಸಾಧ್ಯತೆಗಳಿದೆ. ನೋಡೋಣ. ಬಟ್ ದ ಫೈನಲ್ ಔಟ್ಪುಟ್ ನನಗೆ ಕನ್ವಿನ್ಸ್ ಆಗೋವರೆಗೂ, ಐ ಆಮ್ 100% ಸ್ಯಾಟಿಸ್ಫೈಡ್ ಅನ್ನೋವರೆಗೂ ಅದನ್ನು ಹೊರಗಡೆ ತೊಗೊಂಬರಲ್ಲ. ಬಟ್ ಡ್ಯಾಮ್ ಶ್ಯೂರ್ ಈ ಸಲ ರಾಕ್ ನನಗೆ ಗೊತ್ತು ಖಂಡಿತ. ಯಾಕಂದರೆ ಬಿಕಾಸ್ ಆಫ್ ದಿಸ್ ಕಂಟೆಂಟ್ ಅಷ್ಟೇ. ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಮತ್ತು ಕಂಟೆಂಟ್ ಸ್ಟ್ರಾಂಗ್ ಆಗಿರೋದು ಒಂದಷ್ಟು ಟಾಕ್ ಕ್ರಿಯೇಟ್ ಮಾಡ್ಬೋದು. ಟಾಕ್ ಕ್ರಿಯೇಟ್ ಆದರೆ ಜನ ನೋಡ್ತಾರೆ, ಎಲ್ಲಾದರೂ ನೋಡ್ಬೋದು, ಥಿಯೇಟ್ರಲ್ಲಾದ್ರೂ ನೋಡ್ಬೋದು, ಇನ್ ಕೇಸ್ ಇನ್ನು OTT ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು ಅಥವಾ ಅವ್ರ ಮೊಬೈಲಲ್ಲಿ ಇರ್ಬೋದು. ಬಟ್ 100% ಈ ಸಿನಿಮಾನಂತೂ ಎಲ್ಲರಿಗೂ ತೋರಿಸ್ತೀನಿ. ಇದು 100% ಐ ಆಮ್ ಡ್ಯಾಮ್ ಶ್ಯೂರ್. ಈ ಗಟ್ಟಿ ಪಾತ್ರವನ್ನು ಯಾವ ಹೀರೋಯಿನ್ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಕ್ಲೂ ಕೊಡ್ಬೋದಾ? ಕುಂಕುಮ್ ಮರಿಯರ್ ಅಂತ ಒಂದು ಹುಡುಗಿ, ಒಳ್ಳೆ ಪರ್ಫಾರ್ಮರು. ಆ ಹುಡುಗಿ ಪಾತ್ರ ಮಾಡ್ತಾ ಇದ್ದಾಳೆ ಇದರಲ್ಲಿ. ಚೆನ್ನಾಗಿ ಮಾಡಿದ್ದಾರೆ. ವೆರಿ ಗುಡ್. ಒಳ್ಳೆ ಆರ್ಟಿಸ್ಟು. ತುಂಬ ಒಳ್ಳೆ ಭವಿಷ್ಯ ಇದೆ ಅವ್ರಿಗೆ, ಅದೊಂದು ಹೇಳ್ಬೋದು. ಅಂದರೆ ನನಗೇನು ಅನ್ನಿಸ್ತು ಪೋಸ್ಟರ್ ನೋಡ್ತಿದ್ದಂಗೆ, ಭ್ರೂಣ ಹತ್ಯೆ ಈ ಕತೆ ಆಧಾರಿತನ ಅಥವಾ ಇದನ್ನು ಬಿಟ್ಟು ಬೇರೆ ಕಾನ್ಸೆಪ್ಟ್ ಏನಾದರೂ ತೊಗೊಂಡು ಬರ್ತಾ ಇದ್ದೀರಾ? ಇದೇ ಭ್ರೂಣ ಹತ್ಯೆ. ಬಟ್ ಭ್ರೂಣ ಹತ್ಯೆನೇ ಕತೆ ಅಲ್ಲ. ಭ್ರೂಣ ಹತ್ಯೆ ಇಟ್ಸ್ ಎ ಪಾರ್ಟ್ ಆಫ್ ಇಟ್ ಅಷ್ಟೇ. ಬಟ್ 100% ಭ್ರೂಣ ಹತ್ಯೆ ಮೇಲೆ ಮಾಡಿಲ್ಲ. ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಅಷ್ಟೇ. ನೆವರ್ ಟೋಲ್ಡ್ ಬಿಫೋರ್ ಇನ್ ಇಂಡಿಯನ್ ಇಂಡಸ್ಟ್ರಿ. ಜೊತೆಗೆ ಪೋಸ್ಟರಲ್ಲಿ ಮಗು ಕೂಡ ಇದೆ. ಸೊ ಎಷ್ಟು ತಿಂಗಳ ಮಗು, ಅದು ಹೇಗೆ ಬಳಸ್ಬೇಕು ಅನ್ನಿಸ್ತು ನಿಮಗೆ? ಅದು ಮಗು ನೋಡಿ ಮೇಡಮ್, ತುಂಬ ಚಾಲೆಂಜಿಂಗು. ಈ ಥರದ್ದೊಂದು ಏನೋ ಅನ್ಕೋಬಿಡ್ತೀವಿ, ಬಟ್ ಅದನ್ನು ತೆರೆಗೆ ತರಬೇಕು ಅಂದಾಗ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಅದು ಆ ಮಗು ತಂದೆ ತಾಯಿನ ಕನ್ವಿನ್ಸ್ ಮಾಡಿ, ಅವರು ಹೇಗೋ ನಮ್ಮ ಮೇಕಪ್ ಮ್ಯಾನ್ ಅವ್ರ ಸಿಸ್ಟರೇ ಆಗಿದ್ರು. ಅಲ್ಲಿ ನನಗೊಂದು ಇದು ಪೋಸ್ಟರ್ ಶೂಟ್ ಮಾಡೋದಕ್ಕೆ ಅಲ್ಲೊಂದು ಅನುಕೂಲ ಆಯಿತು. ಆಮೇಲೆ ಬಟ್ ಏನೇ ಆಗಲಿ, ಆ ಮಗು ಪಾಪ ಅದು 3 ತಿಂಗಳು ಮೇ ಬಿ 3-4 ಮಂತ್ಸ್ ಅಷ್ಟೇ.
ಬಟ್ ತುಂಬ ಕೇರ್ ಮಾಡಿದ್ವಿ. ಅದು ಮಲಗೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಅದು ಮಲಗಾದ್ಮೇಲೆ ಅದ್ರ ಮೇಲೆ ಬ್ಲಡ್ ಹಾಕಬೇಕಾಗಿತ್ತು, ಅದು ಮೇಕಪ್ ಮಾಡಬೇಕಾಗಿತ್ತು, ಅದು ಆರ್ಟಿಫಿಷಿಯಲ್ ಕರಳು ಬಳ್ಳಿನ ಅದು ಆ ಕರಳು ಎಲ್ಲಿ ಆ ಹೊಟ್ಟೆ ಹೊಕ್ಕಳಿಂದ ಅದು ಬರಬೇಕಾಗಿತ್ತು. ಅದೆಲ್ಲ ತುಂಬ ಸೆನ್ಸಿಟಿವ್ ಪಾರ್ಟ್, ಯಾಕಂದರೆ ಮಗುಗೂ ಏನೂ ಆಗಬಾರ್ದು. ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಅಲ್ಲೇ ಅವ್ರ ತಾಯಿನೂ ಪಕ್ಕದಲ್ಲೇ ಹಿಡ್ಕೊಂಡು ನೀಟಾಗಿ ಕೇರ್ ಮಾಡಿದ್ವಿ ಮೇಡಮ್. ಅದರಲ್ಲೆಲ್ಲ 100% ಶೂಟಿಂಗಲ್ಲೂ ಅಷ್ಟೇ, ಸುಮ್ಮನೆ ಏನೋ ಹುಚ್ಚಾಟ ಅಂತಲ್ಲ, ಪ್ರತಿಯೊಂದನ್ನು ಅನಲೈಸ್ ಮಾಡಿ ಓಕೆ ಸಾಧ್ಯತೆ ಬಾಧ್ಯತೆಗಳನ್ನ ಎರಡನ್ನೂ ಅನಲೈಸ್ ಮಾಡಿದ್ದೀವಿ. ವಿಚಾರನ ಎಷ್ಟು ನೇರವಾಗಿ ಹೇಳ್ಬೋದು ಅಷ್ಟು ನೇರವಾಗಿ ಹೇಳ್ತಾ ಇದ್ದೀವಿ. ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದು ತಯಾರಿ ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ನಾನೇನು ಇವತ್ತು ನೆನ್ನೆ ಬಂದವನಲ್ಲ, ಆಲ್ಮೋಸ್ಟ್ ನನಗೆ 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. 2007 ನಾನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬಂದಿರೋದು. ಅದಾದಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ, ಕೋ ಡೈರೆಕ್ಟ್ರಾಗಿ, ಆಮೇಲೆ ಡೈರೆಕ್ಟ್ರಾಗಿ ಒಂದು 2-3 ಸಿನಿಮಾಗಳು ಮಾಡಿ, ಆ 2-3 ಸಿನಿಮಾ ಒಂದಷ್ಟು ರಿಸಲ್ಟ್ಸು, ಅದರಲ್ಲೂ ಒಂದಷ್ಟು ನೆಗೆಟಿವ್ಸು ಪಾಸಿಟಿವ್ಸು ಎಲ್ಲ ನೋಡಿ ಆಮೇಲೆ ಬಂದಿರೋ ಅಂಥದ್ದು. ಈಗ ಕನ್ನಡ ದೇಶದೊಳು ಅಂತ ಮಾಡಿದ್ದೆ. ಕನ್ನಡ ದೇಶದೊಳು ಸಿನಿಮಾ ಆ ಟೈಮಲ್ಲಿ ತುಂಬ ವೈರಲ್ ಆಗಿತ್ತು ಎಲ್ಲ ಕಡೆ. ಕನ್ನಡ ದೇಶದೊಳದೊಂದು ಸಿಕ್ಕಾಬಿಡಿ ಎಲ್ಲರಿಗೂ ತಲುಪಿತ್ತು. ಬಟ್ ಆ ಜನ ಥಿಯೇಟ್ರಿಗೆ ಬರಲಿಲ್ಲ. ಯಾಕೆ ಥಿಯೇಟ್ರಿಗೆ ಬರಲಿಲ್ಲ ಅಂತ ನನಗೊಂದಷ್ಟು ಜನ ಕೇಳಿದ್ರು. ಅದಕ್ಕೆ ನಾನೇನು ಹೇಳಿದೆ ಅಂದರೆ, ನೋಡಿ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಪೋರ್ಟ್ ಸಿಕ್ಕಲಿಲ್ವಾ, ಕನ್ನಡಿಗರ ಸಪೋರ್ಟ್ ಸಿಕ್ಕಲಿಲ್ವಾ ಅಂತ ಕೇಳಿದ್ರು. ಬಹುಶಃ ಅದೇ ಕಲಬೆರಕೆಗಳು ಯಾರೂ ಸಪೋರ್ಟ್ ಮಾಡಲಿಲ್ಲ, ಕನ್ನಡಿಗರು ಸಪೋರ್ಟ್ ಮಾಡಿದ್ರು. ಆದರೆ ಕನ್ನಡಿಗರು ಎಲ್ಲಿದ್ದಾರೆ? ಇಲ್ಲಿ ಎಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ? ಎಲ್ಲ ರೋಲ್ ಕಾಲ್ ಕನ್ನಡಿಗರು ಇಲ್ಲಿ ಉಳ್ಕೊಂಡಿರೋರು. ಇನ್ನು ಅವ್ರ ಕಡೆಯಿಂದ ಕನ್ನಡ ದೇಶದೊಳಂತ ಒಂದು ಕನ್ನಡಾಭಿಮಾನ ಚಿತ್ರಕ್ಕೆ ಎಲ್ಲಿಂದ ಸಪೋರ್ಟ್ ಸಿಗುತ್ತೆ? ಕೆಲವ್ರು ಹೇಳಿದ್ರು, ಇದನ್ನು ನೀವು ತಮಿಳಲ್ಲಿ ಮಾಡಿದರೆ ಅದ್ಭುತವಾಗಿರ್ತಿತ್ತು, ತಮಿಳ್ನಾಡಲ್ಲಿ ಎಷ್ಟು ಭಾಷಾಭಿಮಾನ ನಾಡಾಭಿಮಾನ ಇದೆ ಅಂತ. ಸರಿ, ಏನು ಮಾಡ್ತೀರಾ? ನಮ್ಮ ದುರಾದೃಷ್ಟ, ನಮ್ಮ ಭಾಷೆ, ನಮ್ಮ ನೆಲ ಅಂದ್ಕೊಂಡು ನಾವು ಈ ಥರದ್ದೆಲ್ಲ ಪ್ರಯತ್ನ ಮಾಡ್ತೀವಿ ನಮ್ಮ ಅಭಿಮಾನ ತೋರಿಸ್ಕೊಳ್ಳೋದಕ್ಕೆ. ಸರಿ, ಎಲ್ಲದೂ ಒಂದೊಂದು ಪಾಠ. ಅದಾದಮೇಲೆ ಕಲಿವೀರ ಮಾಡಿದೆ. ಕಲಿವೀರನಲ್ಲೊಂದಷ್ಟು ಮತ್ತೆ ಹೇಳುವುದು, ಮತ್ತು ಒಂದಷ್ಟು ಕನ್ನಡ ದೇಶದೊಳಗಿಂತ ಒಂದು ಒಳ್ಳೆ ಬಿಸ್ನೆಸ್ ಮಾಡಿದೆ ಕಲಿವೀರ. ಅದಾದಮೇಲಿಂದ ಈ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನ ಮಾಡೋಕ್ಕಿಂತ ಮುಂಚೆ, ಕರಾಳಿಗಿಂತ ಮುಂಚೆ 2-3 ಪ್ರಯತ್ನಗಳು ಮಾಡಿದೆ. ಅದು ಕರೆಕ್ಟಾಗಿ ಯಶಸ್ವಿ ಆಗ್ತಾ ಇರಲಿಲ್ಲ. ಅಂದರೆ ಚಿತ್ರೀಕರಣಕ್ಕೆ ಹಂತಕ್ಕೆ ತೊಗೊಂಬರೋಕ್ಕಾಗ್ತಾ ಇರಲಿಲ್ಲ. ಕೆಲವು ಡುಬಾಕ್ ಪ್ರೊಡ್ಯೂಸರ್ಗಳು, ಅವ್ರ ಹೆಸರೆಲ್ಲ ಮುಂದಕ್ಕೆ ಹೇಳ್ತೀನಿ, ಬರೋವಂಥವ್ರು ಏನೇನೋ ಬೇರೆ ಥರದ್ದು ಆಮಿಷಗಳನ್ನ ಹಿಡ್ಕೊಂಬರ್ತಾರೆ. ಒಂದು ಒಳ್ಳೆ ಚಿತ್ರ ಮಾಡಬೇಕು ಅಂತ ಇರೋಲ್ಲ ಅವ್ರಿಗೆ. ನಮಗೇನಂದರೆ ಈ ಸಿನಿಮಾ ಬಿಟ್ಟು ಬೇರೆ ಏನೂ ಗೊತ್ತೂ ಇಲ್ಲ. ಯಾಕಂದರೆ ನನಗೆ ಒಂದು ದಿನವೂ, ನಾನು ಆಫ್ಟರ್ ನನ್ನ ಗ್ರ್ಯಾಜುಯೇಷನ್ನು ಒಂದೇ ಒಂದು ದಿನವೂ ಸಿನಿಮಾ ಚಿತ್ರರಂಗ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡಿದಂಥವನೇ ಅಲ್ಲ. ಸಿನಿಮಾನೇ ಜೀವನ ಅಂತ ಅನ್ಕೊಂಡು ಬದುಕ್ತಾ ಇರೋವಂಥವನು. ಈ ಥರದ್ದು ನಮ್ಮನ್ನೇ ಮಿಸ್ಯೂಸ್ ಮಾಡ್ಕೊತಾರೆ. ಆ ಥರದ್ದು ಜನಗಳು ಸುತ್ತಮುತ್ತ ನಾವು ಇರಬೇಕಾದ್ರೆ ಒಂದಷ್ಟೆಲ್ಲ ಪಾಠ ಕಲ್ತ್ಕೊಂಡು ಇವಾಗ ಯಾವ ಥರ ಸಿನಿಮಾ ಮಾಡಿದ್ರೆ ಜನಕ್ಕೆ ಇಷ್ಟ ಆಗ್ಬೋದು ಅಂತೇನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ, ನಾನು ನನ್ನ ಟೀಮು ತುಂಬ ಸ್ಟ್ರಾಂಗಾಗಿ ನಿಂತು ಆಲ್ಮೋಸ್ಟ್ ಒಂದು 80% ಚಿತ್ರೀಕರಣ ಮುಗಿಸಿದ್ದೀವಿ. ಇನ್ ಫ್ಯೂಚರ್ ನೋಡೋಣ, ಎಲ್ಲರ ಸಪೋರ್ಟ್ ತೊಗೊಂಡು ಇದನ್ನು ಇದೇ ವರ್ಷದಲ್ಲೇ ರಿಲೀಸ್ ಮಾಡ್ತೀವಿ. ಅಂದರೆ ಏನಕ್ಕೆ ಇಷ್ಟು ಹಠ ಬಿದ್ದು ಈ ಸಿನಿಮಾ ನಾನು ಮಾಡಲೇಬೇಕು, ಕಾಂಪ್ರಮೈಸೇ ಆಗಲ್ಲ ಅಂತ ಹೇಳ್ತಿದ್ರೆ? ಏನಾದರೂ ನೈಜ ಘಟನೆ ಆಧಾರಿತ ಅನ್ನುವಂಥ ಸಿನಿಮಾನ ಇದು? ಮೇಡಮ್, ಏನಾಗುತ್ತೆ ಅಂದರೆ, ಕೆಲವು ರಿಯಲ್ ಫ್ಯಾಕ್ಟ್ಸ್ ಇರುತ್ತೆ. ಆ ರಿಯಲ್ ಫ್ಯಾಕ್ಟ್ಸನ್ನು ನಾವು ತಿರ್ಚಕ್ಕೆ ಹೋಗಬಾರ್ದು. ಅದೇನು ಮಾಡುತ್ತೆ, ಜನರು ಒಂದು ಸೆಂಟಿಮೆಂಟ್ಸ್ನ ಹರ್ಟ್ ಮಾಡುತ್ತೆ. ಅದು ಅವ್ರದ್ದೊಂದು ರೂಟ್ಸ್ ಇರುತ್ತೆ. ಆ ರೂಟ್ಸ್ನ ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು. ಅದನ್ನು ರೆಸ್ಪೆಕ್ಟ್ ಮಾಡಿದೆ ನಾನು ಅಲ್ಲೇನೋ ನನ್ನ ಕ್ರಿಯೇಟಿವಿಟಿನ ಯೂಸ್ ಮಾಡ್ತೀನಿ, ಅಲ್ಲೇನೋ ಔಚಿತನ ಅವ್ರಿಗೆ ಬೇಕಾಗಿರಲ್ಲ. ಅದಕ್ಕೋಸ್ಕರ ಅದು ನೈಜವಾಗಿ ಇದನ್ನು ತೋರಿಸ್ಬೇಕಾಗತ್ತೆ. ಇಲ್ಲದೇ ಇರೋದು ಎಫೆಕ್ಟಿವ್ ಆಗಿ ಅದು ಹೊರಗಡೆ ಬರಲ್ಲ. ಎಫೆಕ್ಟಿವ್ ಆಗಿ ಬರದೇ ಹೋದರೆ ನಾನು ಏನು ಹೇಳೋಕ್ಕೆ ಹೋಗ್ತಾಯಿನಿ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದೆ ಹೋದರೆ ಜನ ಅದನ್ನು ಒಪ್ಕೊಳ್ಳಲ್ಲ. ಒಪ್ಕೊಳ್ಳದೆ ಹೋದರೆ ವ್ಯರ್ಥ ಪ್ರಯತ್ನ ಆಗುತ್ತೆ. ವ್ಯರ್ಥ ಪ್ರಯತ್ನ ಇನ್ನೊಂದು ನನ್ನ ಕಡೆಯಿಂದ ಯಾಕೆ ಆಗಬೇಕು? ಇದು ನನ್ನ ಉದ್ದೇಶ ಅಷ್ಟೇ. ವೆರಿ ಆಲ್ ದ ಬೆಸ್ಟ್. ನಿಮ್ಮ ಸಿನಿಮಾಗೆ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಇದೇ ವರ್ಷ ಎಂಡಲ್ಲಿ. ಥ್ಯಾಂಕ್ ಯು. ಒಂದು ಒಳ್ಳೆ ಉದ್ದೇಶದಿಂದ ಸಿನಿಮಾ ಬರ್ತಾ ಇದೆ, ಅದಕ್ಕೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಇದಿಷ್ಟು ನಿರ್ದೇಶಕ ಅಭಿರಾಮ ಕಂಠೀರಬ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಕೀರ್ತಿ ವಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.